ಎಲ್ರಿಗೂ ಸಿಡಿ ಕಿಚನ್ ಬ್ಲಾಗ್ಸ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತೊಂದು ದೊಡ್ಡ ಮೀನು ತಂದಿದ್ದಾರೆ, ತೋರಿಸ್ತೇನೆ. ಸೊ ಇಲ್ಲಿ ಅಪ್ಪ ಮೀನನ್ನು ಕ್ಲೀನ್ ಮಾಡ್ತಿದ್ದಾರೆ. ಅಂದರೆ ಇದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಕಷ್ಟ, ಯಾಕಂದರೆ ಅದರದ್ದು ಸ್ಕಿನ್ ಎಲ್ಲ ತೆಗಿಬೇಕು. ಸೊ ಅದಕ್ಕೋಸ್ಕರ ನಮ್ಮ ಮನೆಗೆ ಇದು ಫಸ್ಟ್ ಟೈಮ್ ತಂದದ್ದು, ಹೀಗುಂಟು ನೋಡಲಿಕ್ಕೆ. ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಅಮ್ಮನಿಗೆ ಮಾತ್ರ ಮೀನಂದ್ರೆ ಇಷ್ಟ, ನಂಗಂದ್ರೆ ತುಂಬ ಸ್ಮೆಲ್ ಬರ್ತಿತ್ತದ್ದು ಮೀನು. ಸೊ ನಾನು ಹೀಗೆ ಮಾಡುವಾಗ ನನ್ನ ಅಮ್ಮ ಸೈಡಿಂದ ಹೇಳ್ತಿದ್ದಾರೆ, ಕೋಳಿ ತಂದರೆ ವಾಸನೆ ಬರಲ್ವಾ ನಿನಗೆ ಹಾಗೆ ಅಂತ. ಸೊ ಯಾಕಂದರೆ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ. ಇದು ಸ್ಕಿನ್ ತೆಗೆಯಲಿಕ್ಕೆ ತುಂಬ ಕಷ್ಟ. ಸೊ ನಾನು ಫಸ್ಟ್ ಟೈಮು ಮೀನಿದ್ದು ಮೊಟ್ಟೆ ನೋಡೋದಂದರೆ ಇಷ್ಟು ದೊಡ್ಡದು ನಾನು ನೋಡಲಿಲ್ಲ ಇಷ್ಟರ ತನಕ. ಸೊ ನೋಡ್ಬೋದು.
ಆ್ಯಕ್ಚುಲಿ ಇದು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಮೀನು, ಅಂದರೆ ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಉಂಟು, ಅದರದ್ದು ಮಾಂಸ ಎಲ್ಲ ಸಾಫ್ಟ್ ಉಂಟು ತುಂಬ. ಸೊ ಅದು ಫಸ್ಟ್ ಟೈಮ್ ತಿನ್ನೋದು ನಾವು. ಸೊ ತಂದಿದ್ದಾರೆ, ಹೇಗೆ ಉಂಟು ಗೊತ್ತಿಲ್ಲ. ನನ್ನ ಅಮ್ಮನಿಗೆ ಮೀನಂದರೆ ತುಂಬ ಇಷ್ಟ. ಸೊ ನಾನಷ್ಟು ಮೀನು ತಿನ್ನಲ್ಲ, ನಾನು ರೇರ್ಲಿ ತಿಂತ, ಅದು ಕೂಡ ಸೊ ಅದೆಂತ ಡಿಸ್ಕೋ, ಮುರುಮೀನು, ಬಂಗುಡೆ ಅಷ್ಟೇ ಒಂದು ತಿಂತೇನೆ ನಾನು. ಮತ್ತು ಅಂಜಲು ಅದೆಲ್ಲ ಫ್ರೈ ಮಾಡಿದರೆ ಮಾತ್ರ ತಿನ್ನೋದು ನಾನು. ಸೊ ಅದು ಕೂಡ ನನಗೆ ಒಳ್ಳೆಯದು ರೋಸ್ಟ್ ಆಗಬೇಕು, ಇಲ್ಲದಿದ್ದರೆ ಸರಿ ಅಂದರೆ ಅಷ್ಟು ಇಷ್ಟ ಇಲ್ಲ ನನಗೆ ಮೀನು. ಮತ್ತೆಂತಂದರೆ ಸೊ ಅದು ಮಾಡಿ ನಾನು ಮಸಾಲೆ ಹೇಳ್ತೇನೆ ಅವರಿಗೆ, ಅಂದರೆ ನಾನು ಕಬಾಬ್ ಟೈಪಲ್ಲಿ ಮಾಡಲಿಕ್ಕೆ ಹೇಳಿದ್ದೇನೆ. ಸೊ ಅದು ಕಬಾಬ್ ಟೈಪಲ್ಲಿ ಮಾಡಿದರೆ ಒಂದು ಸ್ವಲ್ಪ ಟೇಸ್ಟ್ ಆದರೂ ಬರುತ್ತೆ. ಇಲ್ಲದಿದ್ದರೆ ಅದನ್ನು ರಸ ಅಂದರೆ ಕರಿ ಎಲ್ಲ ಮಾಡಲಿಕ್ಕೆ ಹೋದರೆ ಅದು ಒಳ್ಳೆದಿಲ್ಲದಿದ್ದರೆ ಮತ್ತೆ ಸುಮ್ಮನೆ ಬಿಸಾಡಬೇಕು. ಫ್ರೈ ಮಾಡಿದರೆ ಹೇಗಾದರೂ ತಿನ್ಬೋದು, ಅದಕ್ಕೋಸ್ಕರ. ಸೊ ಚಿಕನ್ ಮಸಾಲದಲ್ಲಿ ಅಂದರೆ ಚಿಕನ್ ಕಬಾಬ್ ಹುಡಿಯಲ್ಲಿ ಇದು ಮಾಡೋದಂತ ನಾನು ಹೇಗಂತ ತೋರಿಸ್ತೇನೆ. ಸೊ ನೋಡುವ, ಒಳ್ಳೆದಿದ್ರೆ ಹೇಳ್ತೇವೆ. ಅದಕ್ಕೆ ಅಂದರೆ ಅಷ್ಟು ದೊಡ್ಡ ಮೀನಲ್ಲ, ಅಷ್ಟು ದೊಡ್ಡ ಮೊಟ್ಟೆ ಕೂಡ ಉಂಟು ಅದರಲ್ಲಿ. ಸೊ ಒಂದು 6-7 ಪೀಸ್ ಅಂದರೆ ಕರಿ ಮಾಡ್ತಾರಂತ ಹೇಳಿದರು ಅಮ್ಮ ನೋಡಲಿಕ್ಕೆ. ಸೊ ಇಲ್ಲಿ ನಾನು ಅಪ್ಪನಿಗೆ ಮಸಾಲೆ ಹೇಳ್ತಿದ್ದೇನೆ. ಸೊ ಫಸ್ಟಿಗೆ ಅರಸಿನ ಹುಡಿ ಹಾಕಿದ್ರು, ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಹೇಳಿದೆ, ಯಾಕಂದರೆ ಸ್ಮೆಲ್ ಬರಬಾರ್ದಲ್ಲ ಅಂತ. ಸೊ ಮತ್ತು ಇದಕ್ಕೆ ಕಬಾಬ್ ಹುಡಿ ಹಾಕ್ತಿದ್ದೇನೆ, ಅಂದರೆ 2 ಪ್ಯಾಕೆಟ್. ಅಂದರೆ ತುಂಬ ಮೀನು ಉಂಟಲ್ಲ, ಅದಕ್ಕೆ 1 ಪ್ಯಾಕೆಟ್ ಸಾಕಾಗಲಿಕ್ಕಿಲ್ಲ, ಅದಕ್ಕೋಸ್ಕರ ಇಲ್ಲಿ 2 ಪ್ಯಾಕೆಟ್ ಯೂಸ್ ಮಾಡ್ತಿದ್ದೇವೆ. ಸೊ ಹಾಗೆಯೇ ಮತ್ತೆ ನಾನು ಅಂದರೆ ವಿಡಿಯೋ ಮಾಡಿದ್ದು ಇಲ್ಲಿ ಮಿಸ್ ಆಗಿದೆ. ಸೊ ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳ್ತೇನೆ. ಸ್ವಲ್ಪ ಜೀರಾ ಪೌಡರ್, ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್, ಮತ್ತು ಸ್ವಲ್ಪ ಪೆಪ್ಪರ್, ಹಾಗೆಯೇ ರೆಡ್ ಚಿಲ್ಲಿ ಪೌಡರ್, ಮತ್ತು ವಿನೆಗರ್, ಲಿಂಬೆ ರಸ ಕೂಡ ಹಾಕ್ಬೋದು. ಸೊ ಇಲ್ಲಿ ನಾನು ವಿನೆಗರ್ ಯೂಸ್ ಮಾಡಿದ್ದೇನೆ. ಸೊ ಅದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಮಾಡಬೇಕು. ಇನ್ನಿದನ್ನು ಮ್ಯಾರಿನೇಷನಿಗೆ ಒಂದು 5-6 ಗಂಟೆ ಇಟ್ಟರೆ ಒಳ್ಳೆಯದಾಗಿ ಮಸಾಲ ತಾಗುತ್ತೆ ಇದಕ್ಕೆ. ಸೊ ಒಳ್ಳೆಯದಾಗಿ ಮ್ಯಾರಿನೇಷನ್ ಎಲ್ಲ ಆಗಿದೆ. ಇನ್ನಿದನ್ನು ಫ್ರೈ ಮಾಡುವ. ಸ್ವಲ್ಪ ಅಂದರೆ ತುಂಬ ಡೀಪ್ ಫ್ರೈ ಅಂತ ಅಲ್ಲ, ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳ್ತಿದ್ದೇನೆ. ಸೊ ಈಗ ಇಲ್ಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತೇನೆ, ನೀವು ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಮಾಡ್ಬೋದು. ಸೊ ಸ್ವಲ್ಪ ನಾವು ಕಬಾಬ್ ಹೇಗೆ ಫ್ರೈ ಮಾಡ್ತೀವಿ ಹಾಗೇನೆ ಫ್ರೈ ಮಾಡುವ. ಸೊ ಇಷ್ಟು ಎಣ್ಣೆ ತಗೊಂಡಿದ್ದೇನೆ. ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕ್ತೇನೆ ಸ್ವಲ್ಪ, ಅಂದರೆ ಒಳ್ಳೆ ಅರೋಮ ಬರುತ್ತೆ ಆಗ. ಮೀನನ್ನು ಹಾಕಿದರೆ ಆಯಿತು. ಸೊ ನೀವು ಫ್ರೈ ಮಾಡುವಾಗ ಕಬಾಬ್ ಹುಡಿ ಹಾಕದಿದ್ದರೆ, ಅಂದರೆ ಹಾಕಿದರೆ ಕೂಡ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲವರ್ ಹಾಕಿ ಆ್ಯಡ್ ಮಾಡಿ. ಸೊ ನಾನು ಕಬಾಬ್ ಹುಡಿಯಲ್ಲಿ ಉಂಟಂತ ಹಾಕಲಿಲ್ಲ. ಸೊ ಹಾಕಿದರೆ ನಿಮಗೆ ಒಳ್ಳೆಯದಾಗಿ ಅಂದರೆ ತೆಗಿಲಿಕ್ಕೆ ಬರುತ್ತೆ. ಇಲ್ಲದ್ರೆ ಸ್ವಲ್ಪ ತಳತಾಗುತ್ತೆ. ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಆಗಬೇಕಂತ ಇಲ್ಲ. ಸೊ ಹೀಗೆ ಮಾಡಿದರೆ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲವರ್ ಒಂದು ಯೂಸ್ ಮಾಡಿ, ನಿಮಗೆ ಆಗ ಕೋಟಿಂಗ್ ಕೂಡ ಒಳ್ಳೆಯದಾಗಿ ದಪ್ಪವಾಗಿ ಬರುತ್ತೆ.
ಫ್ರೈ ಆಗ್ತಾ ಬಂತು. ಅಂದರೆ ಇದು ಬೇಗನೆ ಕುಕ್ ಆಗುತ್ತೆ, ಅಂದರೆ ತುಂಬ ಟೈಮ್ ಏನು ಹಿಡಿಯಲ್ಲ. ಸೊ ನೋಡ್ಬೋದು ಮೀನು ಫ್ರೈ ರೆಡಿಯಾಗಿದೆ. ಅಂದರೆ ಈ ಮೀನಿದ್ದು ಹೆಸರೆಂತ ಅಂತ ಗೊತ್ತಿಲ್ಲ ನನಗೆ. ಸೊ ನೋಡ್ಲಿಕ್ಕಂತೂ ಒಳ್ಳೆಯದಾಗಿ ಚೆನ್ನಾಗಿ ಕಾಣ್ತುಂಟು. ಅಂದರೆ ಕಬಾಬ್ ಆಗಿನೇ ಸ್ಮೆಲ್ ಬರ್ತುಂಟು, ಹಾಗೆಯೇ ಕರಿಬೇವು ಸೊಪ್ಪಿದ್ದು ಕೂಡ ಒಳ್ಳೆಯದು ಅರೋಮ ಬರ್ತುಂಟು. ಸೊ ಈಗ ಅಮ್ಮನಿಗೆ ಮತ್ತು ಅಪ್ಪನಿಗೆ ಕೇಳುವ ಹೀಗಾಗಿದೆ ಅಂತ. ಫಸ್ಟ್ ಟೈಮ್ ಟೇಸ್ಟ್ ನೋಡೋದು, ಅದಕ್ಕೋಸ್ಕರ. ಸೊ ಅಮ್ಮನದ್ದು ರಿಯಾಕ್ಷನ್ ಸೂಪರ್ ಅಂತಲೇ ಗೊತ್ತುಂಟು, ಯಾಕಂದರೆ ಅವರಿಗೆ ಮೀನಂದರೆ ತುಂಬ ಇಷ್ಟ. ಯಾವ ಮೀನು ಕೊಟ್ಟರೆ ಕೂಡ ತಿಂತಾರೆ ಅವರು. ಸೊ ಹಾಗೆಯೇ ಅಪ್ಪನಿಗೆ ಕೂಡ ಇಷ್ಟ ಆಯಿತು. ಅಪ್ಪ ಹೇಳ್ತಿದ್ರು, ಅಂದರೆ ನಾವು ಅಂದರೆ ತುಳುವಲ್ಲಿ ನಂಗ ಅಂತ ಹೇಳ್ತೇವೆ, ಸೊ ಹಾಗೆ ಟೇಸ್ಟ್ ಬರ್ತುಂಟು ಅಂತ. ಸೊ ಯಾರಾದರೂ ಈ ಮೀನನ್ನು ತಿಂದಿದ್ರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.